ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರಾ, ಏನೇ ಮಾಡಿದ್ರೂ ಯೂಟ್ಯೂಬಲ್ಲಿ ಗ್ರೋತ್ ಕಾಣ್ತಾ ಇಲ್ಲ. ನೀವು ಎಷ್ಟೇ ಕರೆಕ್ಟಾಗಿ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ಕೂಡ ಅಲ್ಲಿ ವ್ಯೂಸ್ ಅನ್ನೋದು ಬರ್ತಾಯಿಲ್ಲ. ಹಾಗಾದರೆ ಪ್ರಾಬ್ಲಮ್ ನಿಮ್ಮ ಕಂಟೆಂಟ್ದಲ್ಲ, ನೀವು ತಪ್ಪಾಗಿ ಸೆಲೆಕ್ಟ್ ಮಾಡ್ಕೊಂಡಿರೋ ಸೆಟ್ಟಿಂಗ್ಸ್ಗಳದ್ದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬಲ್ಲಿ ಚೇಂಜ್ ಮಾಡಲೇಬೇಕಾಗಿರೋಂಥ 16 ಸೆಟ್ಟಿಂಗ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸೆಟ್ಟಿಂಗ್ಸ್ನ ನೀವು ಆನ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಚಾನಲ್ ಪ್ರೊಫೆಷ್ನಲ್ ಆಗುತ್ತೆ. ಪ್ರೊಫೆಷ್ನಲ್ ಆಗೋದ್ರ ಜೊತೆಗೆ ನಿಮ್ಮ ಚಾನಲ್ ಗ್ರೋತ್ ಕೂಡ ಆಗುತ್ತೆ. ಹಾಗಾದರೆ ಯಾವುದಪ್ಪ ಸೆಟ್ಟಿಂಗ್ಸು, ಎಲ್ಲಿ ಹೋಗಿ ಆನ್ ಮಾಡ್ಕೋಬೇಕು, ಹೇಗೆ ಆನ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ವ್ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ವಿನ್ನನ್ನು ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿದ್ದೀನಿ. ದಯವಿಟ್ಟು ಆ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ವಿಡಿಯೋ ಚೆನ್ನಾಗಿದ್ರು ಕೂಡ, ನಿಮ್ಮ ಕಂಟೆಂಟ್ ಚೆನ್ನಾಗಿದ್ರು ಕೂಡ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರ್ತಾಯಿಲ್ಲ, ನಿಮ್ಮ ಚಾನಲ್ ಗ್ರೋತ್ ಆಗ್ತಾಯಿಲ್ಲ ಅಂದರೆ ಅದಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ಇರುವಂಥ ಕೆಲವು ಸೆಟ್ಟಿಂಗ್ಸ್ಗಳು. ಇದು ರಾಂಗಾಗಿ ಆಗಿದ್ರೂ ಕೂಡ ನಿಮ್ಮ ಚಾನಲ್ ಗ್ರೋತ್ ಕಾಣೋದಿಲ್ಲ. ತುಂಬ ಜನ ನ್ಯೂ ಕ್ರಿಯೇಟರ್ಸ್ ಏನು ಮಾಡ್ತೀರಾ ಅಂದರೆ ತಪ್ಪಾಗಿ ಸೆಟ್ಟಿಂಗ್ಸ್ಗಳನ್ನ ಆನ್ ಮಾಡ್ಕೊಂಡಿರ್ತೀರ. ಇದರಿಂದನೇ ನಿಮ್ಮ ಚಾನಲ್ ಗ್ರೋತ್ ಕಾಣ್ತಿರಲ್ಲ, ನಿಮ್ಮ ಚಾನಲ್ಗೆ ವ್ಯೂಸ್ ಬರ್ತಿರೋದಿಲ್ಲ, ನಿಮಗೆ ಸಬ್ಸ್ಕ್ರೈಬರ್ ಕೂಡ ಆಗ್ತಿರೋದಿಲ್ಲ. ಹೇಳಬೇಕಂದ್ರೆ ತುಂಬ ಜನ ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಅಂತಂದರೆ ಅವ್ರ ಕಂಟೆಂಟ್ ಮೇಲೆ ತುಂಬ ಫೋಕಸ್ ಕೊಡ್ತಾರೆ, ಬಟ್ ಏನಾಗಿ ಮಾಡಬೇಕಾಗಿರೋ ಸೆಟ್ಟಿಂಗ್ಸ್ಗಳನ್ನ ಇಗ್ನೋರ್ ಮಾಡಿಬಿಡ್ತಾರೆ. ಅಂದರೆ ಒಂದು ತಿಳ್ಕೊಳ್ಳಿ, ಯೂಟ್ಯೂಬ್ ಅಲ್ಗಾರಿದಮ್ಗೆ ಮೆಸೇಜ್ ಹೋಗೋದೆ ನಾವು ಆನ್ ಮಾಡ್ಕೊಂಡಿರೋ ಸೆಟ್ಟಿಂಗ್ಸ್ ಮೂಲಕ. ನಾವು ಈ ಸೆಟ್ಟಿಂಗ್ಸಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತೀವೋ ಅದ್ರ ಮೇಲೆ ನಮ್ಮ ವ್ಯೂಸ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ನಾವು ಸೆಟ್ಟಿಂಗ್ಸಲ್ಲಿ ಇನ್ಫಾರ್ಮೇಷನೇ ಕೊಡದೇ ಇದ್ದರೆ ಯೂಟ್ಯೂಬ್ ಅಲ್ಗಾರಿದಮ್ಗೆ ಸಿಗ್ನಲೇ ಹೋಗೋದಿಲ್ಲ. ಅವಾಗ ಏನಾಗುತ್ತೆ ಅಂದರೆ ಯೂಟ್ಯೂಬ್ ಅಲ್ಗಾರಿದಮ್ ನಿಮ್ಮ ವೀಡಿಯೋಸ್ಗಳ ಮೇಲೆ ಫೋಕಸ್ ಮಾಡೋದಿಲ್ಲ. ಆಟೋಮೆಟಿಕ್ಕಾಗಿ ನಿಮ್ಮ ವೀಡಿಯೋಸ್ಗಳಿಗೆ ವ್ಯೂಸ್ ಕೂಡ ಬರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಎಷ್ಟು ಒಳ್ಳೆ ಕಂಟೆಂಟ್ ಕೊಡ್ತೀರೋ ಜೊತೆಗೆ ನಾನು ಹೇಳೋ ಈ 16 ಸೆಟ್ಟಿಂಗ್ಸ್ ಕೂಡ ನೀವು ಆನ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಈ 16 ಸೆಟ್ಟಿಂಗ್ಸ್ನ ಆನ್ ಮಾಡಿಕೊಂಡ್ರೆ ಮಾತ್ರ ಯೂಟ್ಯೂಬ್ ಅಲ್ಗಾರಿದಮ್ ನಿಮ್ಮ ಚಾನಲ್ ಮೇಲೆ ಫೋಕಸ್ ಮಾಡುತ್ತೆ. ಅದರ್ವೈಸ್ ನೀವು ಎಷ್ಟೇ ಒಳ್ಳೆ ಕಂಟೆಂಟ್ ಆಗೋರು ಕೂಡ ಅಲ್ಲಿ ವ್ಯೂಸ್ ಅನ್ನೋದು ಡೌನ್ ಆಗ್ತಾ ಬರುತ್ತೆ. ಹಾಗಾದರೆ ನಾನು ಯೂಟ್ಯೂಬಲ್ಲಿ ಎಲ್ಲರೂ ಚೇಂಜ್ ಮಾಡಬೇಕಾಗಿರೋಂಥ 16 ಪವರ್ಫುಲ್ ಸೆಟ್ಟಿಂಗ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಜೊತೆಗೆ ಅದ್ರ ಯೂಸಸ್ಸು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆವಾಗ ನಿಮಗೆ ಅನಲೈಸ್ ಆಗುತ್ತೆ ಯಾಕೆ ಈ ಸೆಟ್ಟಿಂಗ್ಸ್ನ ಆನ್ ಮಾಡಬೇಕು ಅಂತ ಹೇಳಿ. ಓಕೆನಾ, ಲೆಟ್ಸ್ ಸ್ಟಾರ್ಟ್. ನಂಬರ್ 1, ಚಾನಲ್ ಕೀವರ್ಡ್ಸ್. ಇದು ಮೇಯ್ನಾಗಿ ಆನ್ ಮಾಡಬೇಕಾಗಿರೋಂಥ ಸೆಟ್ಟಿಂಗ್ಸು. ನೀವು ಎಷ್ಟೇ ವಿಡಿಯೋ ಮಾಡಿದ್ರು ಕೂಡ ನೀವು ಕೀವರ್ಡ್ಸ್ನ ಆ್ಯಡ್ ಮಾಡಿಲ್ಲ ಅಂತ ಅಂದರೆ ಅಲ್ಲಿ ನಿಮಗೆ ವ್ಯೂಸನ್ನು ಡೌನ್ ಆಗುತ್ತೆ. ಚಾನಲ್ ಕೀವರ್ಡ್ಸೇ ನಿಮ್ಮ ಮೊದಲ ಐಡೆಂಟಿಟಿ. ಓಕೆನಾ, ನಾನು ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ, ನನ್ನ ಕಂಟೆಂಟ್ ಯಾವ ಟೈಪಲ್ಲಿರುತ್ತೆ, ನನ್ನ ಚಾನಲಲ್ಲಿ ಏನೆಲ್ಲ ಕಂಟೆಂಟ್ ಇರುತ್ತೆ ಅಂತ ಹೇಳಿ ಕೀವರ್ಡ್ಸ್ನ ಆ್ಯಡ್ ಮಾಡಿ. ಈ ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ಗೆ ಹೋಗಿ ಕೀವರ್ಡ್ಸ್ನ ಆ್ಯಡ್ ಮಾಡಿ ಅಷ್ಟೇ. ಕೀವರ್ಡ್ಸ್ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಿಮ್ಮ ಚಾನಲ್ಗೆ ಯಾವ ರೀತಿ ಕೀವರ್ಡ್ಸ್ನ ಆ್ಯಡ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಎಕ್ಸಾಂಪಲ್, ನಾನು ಟೈಲರಿಂಗ್ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ, ಆವಾಗ ಟೈಲರಿಂಗ್ ಅಂತ ಕೀವರ್ಡ್ಸ್ನ ಯೂಸ್ ಮಾಡ್ತೀನಿ. ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಕೊಡ್ತೀನಿ, ಯೂಟ್ಯೂಬ್ ಟಿಪ್ಸ್ ಅಂತ ಹೇಳಿ ಕೀವರ್ಡ್ಸ್ನ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಯೂಟ್ಯೂಬ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ, ಆ್ಯಂಡ್ ಯೂಟ್ಯೂಬ್ ಅಂತ ಹೇಳಿ ಕೀವರ್ಡ್ಸ್ನ ಆ್ಯಡ್ ಮಾಡ್ತೀನಿ. ನಮ್ಮ ಚಾನಲಲ್ಲಿ ಯಾವ ಕಂಟೆಂಟ್ ಇರುತ್ತೋ, ಯಾವ ವೀಡಿಯೋಸ್ಗಳು ಮಾಡ್ತೀನೋ ಆ ವೀಡಿಯೋಸ್ಗಳ ಮೇಲೆ ನಿಮ್ಮ ಕೀವರ್ಡ್ಸ್ ಕೂಡ ಡಿಪೆಂಡ್ ಆಗಿರುತ್ತೆ. ಓಕೆನಾ, ಈ ಥರ ನೀವು ಕೀವರ್ಡ್ಸ್ನ ಆ್ಯಡ್ ಮಾಡೋದ್ರಿಂದ ಯೂಟ್ಯೂಬು ನಿಮ್ಮ ವೀಡಿಯೋಸ್ಗಳನ್ನ ಕರೆಕ್ಟ್ ಆಡಿಯನ್ಸ್ಗೆ ಪುಷ್ ಮಾಡುತ್ತೆ. ಆವಾಗ ಆಡಿಯನ್ಸು ನಿಮ್ಮ ವಿಡಿಯೋಗಳನ್ನ ಕ್ಲಿಕ್ ಮಾಡಿ ನೋಡ್ತಾರೆ, ಆವಾಗ ವ್ಯೂಸ್ ಅನ್ನೋದು ಜಾಸ್ತಿ ಆಗುತ್ತೆ. ಸೆಕೆಂಡ್ 1, ಚಾನಲ್ ಡಿಸ್ಕ್ರಿಪ್ಷನ್. ನೀವು ಪ್ರತಿ ಒಂದು ಸಲನೂ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಒಂದು ಸಲ ಸೆಟ್ಟಿಂಗ್ಸಲ್ಲಿ ಹೋಗಿ ನಿಮ್ಮ ಚಾನಲ್ ಇನ್ಫಾರ್ಮೇಷನ್ನ ಡಿಸ್ಕ್ರಿಪ್ಷನ್ ಹಾಕಿದ್ರೆ ಸಾಕು, ಪ್ರತಿಯೊಂದು ವಿಡಿಯೋಗೂ ಕೂಡ ಅದೇ ಡಿಸ್ಕ್ರಿಪ್ಷನ್ ರಿಪೀಟ್ ಆಗ್ತಾ ಬರುತ್ತೆ. ಆದರೆ ತುಂಬ ಜನ ಡಿಸ್ಕ್ರಿಪ್ಷನ್ನ ಇಗ್ನೋರ್ ಮಾಡಿಬಿಡ್ತಾರೆ. ಡಿಸ್ಕ್ರಿಪ್ಷನ್ನು ಯೂಟ್ಯೂಬ್ CEO ತುಂಬ ಇಂಪಾರ್ಟೆಂಟು. ಓಕೆನಾ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಸೆಟ್ಟಿಂಗ್ಸಲ್ಲಿ ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡಿ. ಏನು ಆ್ಯಡ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ನೀವು ಯಾರು, ನೀವೇನು ಮಾಡ್ತಿದ್ದೀರಾ ವೀಡಿಯೋಸ್ಗಳಲ್ಲಿ, ಆ್ಯಂಡ್ ಯಾರಿಗೆ ನಿಮ್ಮ ವೀಡಿಯೋಸ್ಗಳು ಹೆಲ್ಪ್ಫುಲ್ಲು, ಈ ರೀತಿ ಒಂದು 5-6 ಲೈನ್ನ ಬರೆದು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿ ಅಷ್ಟೇ ಸಾಕು. ನಿಮ್ಮ ಪ್ರತಿಯೊಂದು ವೀಡಿಯೋಗಳಿಗೂ ಡಿಸ್ಕ್ರಿಪ್ಷನ್ ಅದೇ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಸೆಕೆಂಡ್ 1, ಮೇನ್ ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡಿ. ನೆಕ್ಸ್ಟ್ ಥರ್ಡ್ 1, ಅಪ್ಲೋಡ್ ಡಿಫಾಲ್ಟ್ಸ್. ಹಂಗಂತಂದರೆ ಪ್ರತಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಾದ್ರೆ ನೀವು ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡ್ತೀರಾ, ಹ್ಯಾಶ್ಟ್ಯಾಗ್ನ ಆ್ಯಡ್ ಮಾಡ್ತೀರಾ, ಲಿಂಕ್ಗಳನ್ನ ಆ್ಯಡ್ ಮಾಡ್ತೀರಾ, ಟ್ಯಾಗ್ಸ್ಗಳನ್ನ ಆ್ಯಡ್ ಮಾಡ್ತೀರಾ, ಕೀವರ್ಡ್ಸ್ಗಳನ್ನ ಆ್ಯಡ್ ಮಾಡ್ತೀರಾ. ಇದರಲ್ಲೆಲ್ಲ ಟೈಮ್ ತುಂಬ ವೇಸ್ಟ್ ಆಗುತ್ತೆ. ನೀವು ಸಿಂಪಲ್ಲಾಗಿ ಹೋಗಿ ಸೆಟ್ಟಿಂಗ್ಸಲ್ಲಿ ಅಪ್ಲೋಡ್ ಡಿಫಾಲ್ಟ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ನ ಅಲ್ಲಿ ಆ್ಯಡ್ ಮಾಡಿ. ಪ್ರತಿಯೊಂದು ವೀಡಿಯೋಗೂ ಅದು ತಾನೇ ಸೆಲೆಕ್ಟ್ ಆಗಿ ಅಪ್ಲೋಡ್ ಆಗುತ್ತೆ. ಸೊ ಅಲ್ಲಿ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ, ಆ್ಯಂಡ್ ನೀವು ಏನೆಲ್ಲ ಹಾಕಬೇಕು ಅಂತ ಅಂದ್ಕೊಂಡಿರ್ತೀರೋ ಅದು ಆಟೋಮೆಟಿಕ್ಕಾಗಿ ಅಲ್ಲಿ ಜನ್ರೇಟ್ ಆಗಿರುತ್ತೆ. ಇದರಿಂದ ಏನು ಯೂಸ್ ಅಂತಂದರೆ ಟೈಮ್ ಸೇವ್ ಆಗುತ್ತೆ, ಜೊತೆಗೆ ಕನ್ಸಿಸ್ಟೆನ್ಸಿ ಕೂಡ ಮೇಂಟೈನ್ ಆಗುತ್ತೆ. ನೆಕ್ಸ್ಟ್ 4th 1, ಕಸ್ಟಮ್ ತಮ್ಲೈನ್. ಗೈಸ್, ತುಂಬ ಇಂಪಾರ್ಟೆಂಟು ಕಸ್ಟಮ್ ತಮ್ಲೈನು. ನಿಮ್ಮ ತಮ್ಲೈನ್ ನೋಡಿದ್ರೆ ಮಾತ್ರ ಆಡಿಯನ್ಸು ಕ್ಲಿಕ್ ಮಾಡಿ ನೋಡ್ತಾರೆ. ಸೊ ಅದಕ್ಕೋಸ್ಕರ ತಮ್ಲೈನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಅಂದರೆ ಕಸ್ಟಮ್ ತಮ್ನೇಲ್ನ ಹೇಗೆ ಎನೇಬಲ್ ಮಾಡ್ಕೊಳ್ಳೋದು ಅಂದರೆ ನಿಮ್ಮ ಫೋನ್ನ ವೆರಿಫೈ ಮಾಡಬೇಕಾಗತ್ತೆ ಸೆಟ್ಟಿಂಗ್ಸ್ಗೆ ಹೋಗಿ, ಆವಾಗ ಮಾತ್ರ ಕಸ್ಟಮ್ ತಮ್ಲೈನು ಎನೇಬಲ್ ಆಗುತ್ತೆ. ಇಲ್ಲ ಅಂತಂದರೆ ಅದು ಎನೇಬಲ್ ಆಗೋದಿಲ್ಲ, ಆವಾಗಿಂದ ಸಿಗುವಂಥ ಬೆನಿಫಿಟ್ಸು ನಿಮಗೆ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಸೆಟ್ಟಿಂಗ್ಸ್ಗೆ ಹೋಗಿ ಕಸ್ಟಮ್ ತಮ್ಲೈನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 6th ಒನ್ ಆಡಿಯನ್ಸ್ ಸೆಟ್ಟಿಂಗ್ಸ್. ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನೋಡಿರ್ತೀರಲ್ವ, ಮೇಡ್ ಫಾರ್ ಕಿಡ್ಸ್, ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇರುತ್ತೆ. ನೀವು ಬರೀ ಕಿಡ್ಸ್ಗಳಿಗೆ ಮಾಡ್ತಾಯಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಇದು ಕಿಡ್ಸ್ಗಳಿಗೆ ಅಲ್ಲ ಅನ್ನೋದಾದರೂ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದು ಎರಡೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಂದು ಸಲ ರಾಂಗ್ ಆಯಿತು ಅಂದರೆ ಆ ವಿಡಿಯೋ ಕಂಪ್ಲೀಟಾಗಿ ಯೂಟ್ಯೂಬಿಂದ ಡಿಲೀಟ್ ಆಗುತ್ತೆ. 7th ಒನ್ ಕ್ಯಾಟಗರಿ. ಗೈಸ್ ಕ್ಯಾಟಗರಿ ತುಂಬ ಇಂಪಾರ್ಟೆಂಟು. ವಿಡಿಯೋ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳೋದು ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಮೇನ್ ಸೆಟ್ಟಿಂಗ್ಸ್. ಓಕೆನಾ, ನಿಮ್ಮ ಕ್ಯಾಟಗರಿ ಸೆಲೆಕ್ಷನ್ ಮೇಲೇ ನಿಮ್ಮ ವ್ಯೂಸ್ ನಿಂತಿರುತ್ತೆ. ನೀವು ಯಾವ ಕ್ಯಾಟಗರಿನ ಸೆಲೆಕ್ಟ್ ಮಾಡಿರ್ತೀರೋ ಆ ಕ್ಯಾಟಗರಿನ ಇಷ್ಟಪಡುವಂಥ ಆಡಿಯನ್ಸ್ಗೆ ನಿಮ್ಮ ವಿಡಿಯೋ ರೀಚ್ ಆಗುತ್ತೆ ಯೂಟ್ಯೂಬಿಂದ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿರೋವಂಥ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಎಜುಕೇಷನ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ತಿರೋ, ಕಾಮಿಡೀಸ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ತಿರೋ, ಬ್ಲಾಗ್ಸ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ತಿರೋ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನಿಮ್ಮ ವಿಡಿಯೋ ಯಾವ ಕ್ಯಾಟಗರಿಗೆ ಸೇರಿರುತ್ತೋ ಅದನ್ನೇ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಎಜುಕೇಷನ್ ಅನ್ನೋ ಕ್ಯಾಟಗರಿನ ಸೆಲೆಕ್ಟ್ ಮಾಡಿಬಿಟ್ಟು ಬ್ಲಾಗ್ ಚಾನಲ್ ಮಾಡೋದು, ಕಾಮಿಡಿ ಅನ್ನೋ ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡು ಎಜುಕೇಷನ್ ಇನ್ಫಾರ್ಮೇಷನ್ ಕೊಡೋದು, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವ ಕಂಟೆಂಟ್ ಮೇಲೆ ವಿಡಿಯೋ ಮಾಡ್ತೀರೋ ಅದೇ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಯೂಟ್ಯೂಬ್ ಅಲ್ಗಾರಿದಮ್ಗೆ ಸಿಗ್ನಲ್ ಹೋಗುತ್ತೆ. ಸಿಗ್ನಲ್ ಹೋಗಿದ ತಕ್ಷಣ ಆಟೋಮೆಟಿಕ್ಕಾಗಿ ವ್ಯೂಸ್ ಜಾಸ್ತಿ ಆಗುತ್ತೆ, ಯೂಟ್ಯೂಬ್ ಗ್ರೋತ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್ 8th ಲ್ಯಾಂಗ್ವೇಜ್. ವೆರಿ ಇಂಪಾರ್ಟೆಂಟ್. ಲ್ಯಾಂಗ್ವೇಜನ್ನ ಎಲ್ಲರೂ ಇಗ್ನೋರ್ ಮಾಡಿಬಿಡ್ತಾರೆ, ಬಟ್ ಇದು ತುಂಬ ಇಂಪಾರ್ಟೆಂಟು. ನೀವು ಯಾವ ಲ್ಯಾಂಗ್ವೇಜಲ್ಲಿ ವಿಡಿಯೋ ಮಾಡ್ತಾಯಿದ್ದೀರಾ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನಾದ್ರು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ, ನಾನು ಇವಾಗ ಕನ್ನಡದಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ, ಇದು ತಮಿಳ ಆಡಿಯನ್ಸ್ಗೆ ರೀಚ್ ಆಯಿತು ಅಂದರೆ ಅವ್ರು ಖಂಡಿತ ನನ್ನ ವಿಡಿಯೋನ ನೋಡೋಲ್ಲ, ಬಿಕಾಸ್ ಅವ್ರಿಗೇನು ಅರ್ಥ ಆಗಲ್ಲ. ಆವಾಗ ಏನು ಮಾಡ್ತಾರೆ, ಸ್ಕಿಪ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು 10 ಜನ ನನ್ನ ವಿಡಿಯೋನ ಸ್ಕಿಪ್ ಮಾಡ್ತಂದರೆ ಯೂಟ್ಯೂಬ್ಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ ಇವ್ರ ವಿಡಿಯೋದಲ್ಲಿ ಏನೂ ಇಲ್ಲ ಅಂತೇಳಿ. ಅವ್ರು ಏನು ಮಾಡ್ತಾರೆ, ಇಂಪ್ರೆಷನ್ಸ್ನ ಕಡಿಮೆ ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿರೋಂಥ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಕನ್ನಡದಲ್ಲಾದರೂ ಮಾಡಿ, ತಮಿಳಲ್ಲಾದರೂ ಮಾಡಿ, ಹಿಂದಿಲಾದರೂ ಮಾಡಿ, ಬಟ್ ನೀವು ಯಾವ ಲ್ಯಾಂಗ್ವೇಜಲ್ಲಿ ವಿಡಿಯೋನ ಮಾಡ್ತಾಯಿದ್ದೀರೋ ಆ ಲ್ಯಾಂಗ್ವೇಜ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನೆಕ್ಸ್ಟ್ 9 ಮಂತು ಕ್ಯಾಪ್ಷನ್ ಆ್ಯಂಡ್ ಸಬ್ಟೈಟಲ್. ಗೈಸ್ ನೀವು ನಂಬಲ್ಲ, ಕ್ಯಾಪ್ಷನ್ ಅನ್ನೋ ಸೆಟ್ಟಿಂಗ್ಸ್ನ ಆನ್ ಮಾಡಿಕೊಂಡ್ರೆ ನಿಮ್ಮ ವಾಚ್ ಅವರ್ಸ್ ಜಾಸ್ತಿ ಆಗುತ್ತೆ, ಜೊತೆಗೆ ಫಾರಿನ್ ಆಡಿಯನ್ಸ್ ಕೂಡ ರೀಚ್ ಆಗುತ್ತೆ ನಿಮ್ಮ ವೀಡಿಯೋಸ್ಗಳು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆಟೋ ಕ್ಯಾಪ್ಷನ್ನ ಎಡಿಟ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಇದು ನಿಮಗೆ ಅಂಡರ್ ರೇಟೆಡ್ ಸೆಟ್ಟಿಂಗ್ಸ್ ಆಗಿರುತ್ತೆ. ಓಕೆನಾ, ಸೊ ಅದಕ್ಕೋಸ್ಕರ ಕ್ಯಾಪ್ಷನ್ ಅನ್ನೋ ಸೆಟ್ಟಿಂಗ್ಸ್ ಕೂಡ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಗೈಸ್ ಪ್ಲೇ ಲಿಸ್ಟಲ್ಲಿ ನೀವು 1 by 1 ವೀಡಿಯೋಸ್ಗಳನ್ನ ಆ್ಯಡ್ ಮಾಡ್ತು ಅಂದರೆ ಆಡಿಯನ್ಸ್ ನಿಮ್ಮ ಒಂದು ವೀಡಿಯೋ ನೋಡೋದಿಲ್ಲ, ಅದ್ರ ಹಿಂದೆ ಬರುವಂಥ ಕೆಲವೊಂದು ವೀಡಿಯೋಸ್ಗಳನ್ನ ನೋಡ್ತಾರೆ. ಒಂದು ವೀಡಿಯೋ ಇಂಟ್ರೆಸ್ಟ್ ಆಗಿತ್ತು ಅಂತಂದರೆ ನೆಕ್ಸ್ಟ್ ವೀಡಿಯೋ ಅದು ಆಟೋಮೆಟಿಕ್ಕಾಗಿ ಪ್ಲೇ ಆಗುತ್ತೆ. ಆವಾಗ ಏನು ಮಾಡ್ತಾರೆ, ನೆಕ್ಸ್ಟ್ ವೀಡಿಯೋ ಕಡೆನೂ ಅವ್ರು ಇಂಟ್ರೆಸ್ಟ್ ತೋರಿಸ್ತಾರೆ. ಸೊ ಅದಕ್ಕೋಸ್ಕರ ಪ್ಲೇ ಲಿಸ್ಟ್ನ ಯೂಸ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ವಾಚ್ ಅವರ್ಸು ಡಬಲ್ ಆಗ್ತಾ ಹೋಗುತ್ತೆ. ಪ್ಲೇ ಲಿಸ್ಟ್ನ ಆ್ಯಡ್ ಮಾಡಿಲ್ಲ ಅಂದರೆ ಅವ್ರು ಒಂದು ವೀಡಿಯೋ ಕ್ಲಿಕ್ ಮಾಡಿದ್ರೆ ಅದು ಒಂದೇ ವೀಡಿಯೋನ ನಿಮ್ಮ ಚಾನಲಲ್ಲಿ ನೋಡೋಕ್ಕೆ ಸಾಧ್ಯ. ಅದೇ ನೀವು ಪ್ಲೇ ಲಿಸ್ಟ್ನ ಆ್ಯಡ್ ಮಾಡ್ಕೊಂತು ಅಂತ ಅಂದರೆ ಒಂದು ವೀಡಿಯೋ ಜೊತೆಗೆ ನೀವು ಎಷ್ಟು ವೀಡಿಯೋನ ಆ್ಯಡ್ ಮಾಡಿದ್ದೀರೋ ಅವ್ರ ಇಂಟ್ರೆಸ್ಟ್ ಮೇಲೆ ಒಂದು 5-6 ವೀಡಿಯೋಸ್ ಆದರೂ ನೋಡ್ತಾರೆ, ಒಂದು ವೀಡಿಯೋ ಚೆನ್ನಾಗಿತ್ತು ಅಂತಂದರೆ. ಸೊ ಅದಕ್ಕೋಸ್ಕರ ಪ್ಲೇ ಲಿಸ್ಟ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಚಾನಲ್ನ ಫಸ್ಟ್ ಅಟ್ರಾಕ್ಟಿವ್ ಏನಂತ ಅಂದರೆ ಲೋಗೋ ಆ್ಯಂಡ್ ಬ್ರ್ಯಾಂಡ್. ನೀವು ಕ್ಲೀನಾಗಿರೋ ಲೋಗೋ ಆ್ಯಂಡ್ ಅಟ್ರಾಕ್ಟಿವ್ ಬ್ಯಾನರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು, ಫಸ್ಟ್ ಇಂಪ್ರೆಷನ್ ಅಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ ವ್ಯೂವರ್ಸ್ಗೆ. ಸೊ ಅದಕ್ಕೋಸ್ಕರ ಕ್ಲೀನ್ ಲೋಗೋ ಆ್ಯಂಡ್ ಕರೆಕ್ಟಾಗಿರುವಂಥ ಬ್ಯಾನರ್ನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ವೀಡಿಯೋಸ್ಗಳಲ್ಲಿ. ಇಂದ ಪ್ರೊಫೆಷ್ನಲ್ ಲುಕ್ ಕೂಡ ಸಿಗುತ್ತೆ, ಹಾಗೆ ಟ್ರಸ್ಟ್ ಕೂಡ ಬಿಲ್ಡ್ ಆಗುತ್ತೆ. ಈ ಎರಡೂ ಕೂಡ ನಿಮಗೆ ಚಾನಲ್ ಲೋಗೋ ಆ್ಯಂಡ್ ಬ್ಯಾನರಿಂದ ಸಿಗುತ್ತೆ. ಸೊ ಅದಕ್ಕೋಸ್ಕರ ಚಾನಲ್ನ ಬ್ರ್ಯಾಂಡಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು 12th ಒನ್ ವಾಟರ್ ಮಾರ್ಕ್. ಇವಾಗ ವೀಡಿಯೋಸ್ ಮೇಲೆ ತುಂಬ ಜನ ಸಬ್ಸ್ಕ್ರೈಬನ್ನು ವಾಟರ್ ಮಾರ್ಕ್ನ ತೋರಿಸ್ತಾರೆ ಅಥವಾ ಅವ್ರ ಚಾನಲ್ ಐಡಿನ ತೋರಿಸ್ತಾರೆ. ಆವಾಗ ಆಟೋಮೆಟಿಕ್ಕಾಗಿ ಅವರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ಅರ್ಥ. ಸೊ ಅದರಿಂದ ನಿಮ್ಮ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ವಾಟರ್ ಮಾರ್ಕ್ನ ಯೂಸ್ ಮಾಡ್ಕೊಳ್ಳಿ. ಗಳಿಗೆ ಬರುವಂಥ ಸ್ಪ್ಯಾಮ್ ಕಮೆಂಟ್ಗಳು ಯಾವುದು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ, ಅದನ್ನು ಡಿಲೀಟ್ ಮಾಡೋಕ್ಕೆ ನಿಮಗೆ ಟೈಮ್ಸ್ ಆಗ್ತಾ ಇಲ್ಲ ಅಂದರೆ ಯೂಟ್ಯೂಬ್ ಸೆಟ್ಟಿಂಗ್ಸ್ಗೆ ಹೋಗಿ ಬ್ಯಾಡ್ ವರ್ಡ್ಸ್ ಅಂತ ಹೇಳಿ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳಿ. ಆಟೋಮೆಟಿಕ್ಕಾಗಿ ನಿಮಗೆ ಬ್ಯಾಡಾಗಿ ಬರುವಂಥ ಕಮೆಂಟ್ಗಳು ಅಲ್ಲಿ ರಿಮೂವ್ ಆಗುತ್ತೆ. ಆವಾಗಿಂದ ನಿಮ್ಮ ಚಾನಲ್ಲು ಕ್ಲೀನ್ ಕಮ್ಯುನಿಟಿ ಮೇಂಟೈನ್ ಆಗುತ್ತೆ. ಓಕೆನಾ, ಸೊ ಅದಕ್ಕೋಸ್ಕರ ಕಮೆಂಟ್ ಕಂಟ್ರೋಲ್ ಸೆಟ್ಟಿಂಗ್ಸ್ನು ಕೂಡ ನೀವು ಆನ್ ಮಾಡ್ಕೋಬೇಕಾಗುತ್ತೆ. 14th ಒನ್ ನೋಟಿಫಿಕೇಷನ್ ಸೆಟ್ಟಿಂಗ್ಸ್. ಇದು ವೆರಿ ಇಂಪಾರ್ಟೆಂಟು. ನಿಮ್ಮ ಆಡಿಯನ್ಸ್ಗೆ ನಿಮ್ಮ ವಿಡಿಯೋ ನೋಟಿಫಿಕೇಷನ್ ಹೋಗಲೇಬೇಕು, ಆವಾಗ ಮಾತ್ರ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾರೆ. ಸೊ ನೋಟಿಫಿಕೇಷನ್ ಸೆಟ್ಟಿಂಗ್ಸ್ ಕೂಡ ನೀವು ಆನ್ ಮಾಡ್ಕೋಬೇಕು. ಲೈಕನ್ ಕೂಡ ತುಂಬ ಇಂಪಾರ್ಟೆಂಟು. ಈ ಸೆಟ್ಟಿಂಗ್ಸ್ನ ಆನ್ ಮಾಡಿಕೊಂಡ್ರೆ ವಿಡಿಯೋ ಪಬ್ಲಿಷ್ ಆದಮೇಲೆ ತುಂಬ ರೀಚ್ ಪಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೋಟಿಫಿಕೇಷನ್ ಸೆಟ್ಟಿಂಗ್ಸ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 15th ಒನ್ ಪ್ರೈವೇಸಿ ಸೆಟ್ಟಿಂಗ್ಸ್.
ನಿಮ್ಮ ಪ್ಲೇ ಲಿಸ್ಟ್ನ ಪ್ರೈವೇಟಾಗಿ ಇಟ್ಕೊಂಡ್ರೆ ಅಲ್ಲಿ ಯಾರು ಕೂಡ ನಿಮ್ಮ ವೀಡಿಯೋಸ್ಗಳನ್ನ ಕ್ಲಿಕ್ ಮಾಡಿ ನೋಡೋದಿಲ್ಲ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಮ್ಮ ಪ್ಲೇ ಲಿಸ್ಟು ಪ್ರೈವೇಟಲ್ಲಿದೆಯಾ ಪಬ್ಲಿಕಲ್ಲಿದೆಯಾ ಅಂತ ಹೇಳಿ. ಪ್ರೈವೇಟಲ್ಲಿ ಇತ್ತು ಅಂದರೆ ಆವಾಗಲೇ ಪಬ್ಲಿಕ್ಕಿಗೆ ಅದನ್ನು ಆ್ಯಡ್ ಮಾಡಿ, ಆವಾಗ ಮಾತ್ರ ನಿಮ್ಮ ಆಡಿಯನ್ಸು ನಿಮ್ಮ ವೀಡಿಯೋನ ಕ್ಲಿಕ್ ಮಾಡಿ ನೋಡ್ತಾರೆ. ಇಲ್ಲ ಅಂದರೆ ಕ್ಲಿಕ್ ಮಾಡಿ ನೋಡೋದಿಲ್ಲ, ವಿಡಿಯೋ ರೀಚ್ ಆಗೋದಿಲ್ಲ, ವಿಡಿಯೋ ರೀಚ್ ಆಗಲಿ ಅಂದರೆ ವ್ಯೂಸ್ ಬರೋದಿಲ್ಲ, ಸಬ್ಸ್ಕ್ರೈಬರ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಪ್ರೈವಸಿ ಸೆಟ್ಟಿಂಗ್ಸ್ನ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಇದರಿಂದ ನಿಮ್ಮ ವಿಡಿಯೋ ಪಬ್ಲಿಷ್ ಆಗುತ್ತೆ, ಜೊತೆಗೆ ಎಕ್ಸ್ಟ್ರಾ ವ್ಯೂಸ್ ಕೂಡ ಬರುತ್ತೆ. ನೆಕ್ಸ್ಟ್ ಒನ್ ಅನಾಲಿಸಿಸ್, ಲಾಸ್ಟ್ ಒನ್ ಬಟ್ ತುಂಬ ಪವರ್ಫುಲ್ ಗೈಸ್. ಅನಾಲಿಸಿಸ್ ಅನ್ನೋದು ನಿಮಗೆ ಟೀಚರ್ ಇದ್ದಂಗೆ. ಅಲ್ಲಿ ಏನು ಇನ್ಫಾರ್ಮೇಷನ್ ಸಿಗುತ್ತೋ ಅದ್ರ ಮೇಲೆ ನೀವು ವೀಡಿಯೋ ಮಾಡ್ತು ಅಂದರೆ ಖಂಡಿತ ಅಲ್ಲಿ ಗ್ರೋತ್ ಕಾಣ್ತೀರಾ. ಅಲ್ಲಿ ಸಿಗೋ ಇನ್ಫಾರ್ಮೇಷನ್ನ ನೀವು ಇಗ್ನೋರ್ ಮಾಡ್ತು ಅಂದರೆ ಅಲ್ಲಿ ನೀವು ಗ್ರೋತ್ ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಯಾವುದು ವರ್ಕ್ ಆಗ್ತಿದೆ, ಯಾವುದು ಹೆಚ್ಚು ವ್ಯೂಸ್ ಪಡ್ಕೊಂಡಿದೆ, ಯಾವ ರೀತಿ ಕಂಟೆಂಟ್ ವೀಡಿಯೋ ಮಾಡಿದ್ರೆ ನಿಮ್ಮ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ನು ಅನಾಲಿಸಿಸ್ ಕೊಡುತ್ತೆ. ಇದ್ರ ಮೇಲೆ ನೀವು ವರ್ಕ್ ಮಾಡ್ತು ಅಂದರೆ ಖಂಡಿತ ನಿಮ್ಮ ವೀಡಿಯೋಸ್ಗಳಿಗೆ ವ್ಯೂಸ್ ಬರುತ್ತೆ, ಜೊತೆಗೆ ಸಬ್ಸ್ಕ್ರೈಬರ್ ಕೂಡ ಆಗ್ತಾರೆ. ನಿಜ ಏನು ಗೊತ್ತಾ, ಸ್ಮಾರ್ಟ್ ಕ್ರಿಯೇಟರ್ಸು ಅನಾಲಿಸಿಸ್ನ ಯೂಸ್ ಮಾಡ್ಕೊತಾರೆ, ಅದರಿಂದನೇ ಅವ್ರಿಗೆ ವ್ಯೂಸ್ ಅನ್ನೋದು ಡಬಲ್ ಆಗ್ತಾ ಹೋಗುತ್ತೆ. 16 ಸೆಟ್ಟಿಂಗ್ಸ್ನ ಕರೆಕ್ಟಾಗಿ ನೀವು ಯೂಸ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಚಾನಲಲ್ಲೂ ಕೂಡ ವ್ಯೂಸ್ ಅನ್ನೋದು ಡಬಲ್ ಆಗ್ತಾ ಹೋಗುತ್ತೆ ಆ್ಯಂಡ್ ಸಬ್ಸ್ಕ್ರೈಬರ್ ಕೂಡ ಹಾಕ್ತಾರೆ. ನೀವು ಬೇಗನೆ ಮಾನಿಟೈಸೇಷನ್ ಆನ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಕೋಬೋದು. 16 ಸೆಟ್ಟಿಂಗ್ಸ್ನ ಆನ್ ಮಾಡಿಕೊಂಡ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ಲೆವೆಲಲ್ಲಿ ಗ್ರೋತ್ ಕಾಣುತ್ತೆ. ಸೊ ನೀವು ಒಂದು 5 ನಿಮಿಷ ಕೂತ್ಕೊಂಡು ಒಂದು ಸ್ಮಾಲ್ ಚೇಂಜಸ್ ಮಾಡೋದ್ರಿಂದ ನಿಮ್ಮ ಚಾನಲ್ ಗ್ರೋತ್ ಆಗುತ್ತೆ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ನೀವು 16 ಸೆಟ್ಟಿಂಗ್ಸ್ನ ಯೂಟ್ಯೂಬಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಏನಾದರೂ ಮಿಸ್ಟೇಕ್ ಇತ್ತು ಅಂತ ಅಂದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳಿ. ಈ ಸೆಟ್ಟಿಂಗ್ಸ್ಗಳನ್ನ ಯಾರು ಆನ್ ಮಾಡ್ಕೊಂಡಿಲ್ವೋ ಇವತ್ತೇ ಹೋಗಿ ಆನ್ ಮಾಡ್ಕೊಳ್ಳಿ. ಸೊ ಗೊತ್ತಾಯ್ತಲ್ಲ, ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಇನ್ಫಾರ್ಮೇಷನ್. ಈ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.